कर्नाटका के डीपीआर और आईटीबीटी मंत्री प्रियंक खरगे ने कहा है कि वह बीदर के ठेकेदार सचिन पांचाल की आत्महत्या के लिए किसी भी तरह से जिम्मेदार नहीं है और उन्होंने गृह मंत्री डॉक्टर जी परमेश्वर से मामले की जांच शुरू करने का अनुरोध किया है ताकि सच्चाई सामने आ सके। उन्होंने कहा, मैंने गृह मंत्री से फोन पर बात की क्योंकि वह बेंगलुरु में नहीं थे। उनके वापस आने पर मैं इस पर चर्चा करूंगा और उनसे गृह विभाग के भीतर एक स्वतंत्र एजेंसी से जांच कराने का अनुरोध करूंगा। उन्होंने एक आपातकालीन प्रेस कॉन्फ्रेंस की क्योंकि भाजपा उनके इस्तीफे और गिरफ्तारी की मांग कर रही है और आरोप लगा रही है कि उनके समर्थक राजू कपनूर ने पांचाल को परेशान किया, जिसके कारण उन्हें आत्महत्या के लिए मजबूर होना पड़ा। उन्होंने कहा, बीजेपी 1 साल से भी ज्यादा समय से किसी न किसी मुद्दे पर मुझसे इस्तीफा दिलवाने की कोशिश कर रही है। यह उनके लिए एक रूटीन बन गया है। मैं, मेरा विभाग या सरकार ठेकेदार की आत्महत्या में शामिल नहीं है। बीजेपी को कानून की समझ नहीं है। क्या मैं आरोपी हूं या मेरा नाम किसी उकसावे वाले के तौर पर आया है? किस आधार पर वे मेरी गिरफ्तारी की मांग कर रहे हैं? ಎದುರುಗಡೆ ಕುತ್ಕೊಂಡು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದೀನಲ್ಲ ಸ್ವಾಮಿ. ನನ್ನ ಹೆಸರಿದ್ದೆ ಅದರಲ್ಲಿ ಹೇಳಿದಾರ ಪ್ರಿಯಾಂಕರ್ಗೆ ನನಗೆ ಟೆಂಡರ್ ಇಸ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಫಸ್ಟ್ ಕರೆಕ್ಟ್ ಆಗಿ ಅದು ಅಲೆಜ್ಡ್ ಡೆತ್ ನೋಟ್ ಅಂತ ಹೇಳ್ತಾ ಇದ್ದೀನಿ. ಆ ಪತ್ರದಲ್ಲಿ ಏನಿದೆ ಅಂತ ಸರಿಯಾಗಿ ಕಂಡುಬಿಟ್ಟು ಓದಕ್ಕೆ ಹೇಳಿ ಅವರಿಗೆ. KIDB ಇರಬೇಕು, ಝೂ ಅಥಾರಿಟಿದ್ ಇರಬೇಕು, RDದ್ ಇರಬೇಕು. ಇವೆಲ್ಲಾನು ಕೂಡ ಟೆಂಡರ್ ಹಾಕಿದೀವಿ ಅಂತ ಟೆಂಡರ್ ಕೊಡಿಸ್ತೀನಿ ಅಂತ ಇವ್ರು ಹೇಳ್ತಾ ಇರೋದು. ಆರೋಪಿಗಳು ಏನ್ ಹೇಳ್ತಾ ಇದಾರೆ, ಇವರು ಟೆಂಡರ್ ಆಗ್ತಾ ಇದೆ ನಮ್ಗೆ, ಅದಕ್ಕೆ ನಮ್ಗೆ ಸ್ವಲ್ಪ ಸಹಕಾರ ಮಾಡಿ ಲೋನ್ ಅಂತ ಕೇಳಿರೋದು. ಅವರು ಅದಕ್ಕೆ ತಕ್ಕಾಗಿ ಅವರು ಏನೋ ಅವ್ರ ವ್ಯವಹಾರ ಏನಿತ್ತೋ ಯಾರಿಗೆ ಗೊತ್ತು. ಬ್ಯಾಂಕ್ ಇಂದ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಟ್ರಾನ್ಸಾಕ್ಷನ್ ಇಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ? ಇಲ್ಲಿಗಲ್ ಏನಿದೆ ಅದರಲ್ಲಿ? ಆದ್ರೆ ಯಾಕೆ ಮಾಡಿದರು, ಹೇಗ್ ಮಾಡಿದರು, ಇಬ್ರದ್ದು ಬೇರೆ ಬೇರೆ ವರ್ಷನ್ ಇದೆ. ಅದು ಎರಡು ತನಿಖೆ ಆಗ್ಲಿ ಅಂತಾನೆ ಹೇಳ್ತಾ ಇರೋದಲ್ಲ. ಸಮಸ್ಯೆ ಏನಿದೆ? ಬಿಜೆಪಿ ಅವರು ಏನು ಇಂಡಿಪೆಂಡೆಂಟ್ ತನಿಖಾ ಸಂಸ್ಥೆ ನಡೆಸ್ತಾ ಇದ್ದಾರಾ? ಇವ್ರು ಹೇಳಿರೋ ಮಾತುಗಳು, ಇವ್ರು ಹೇಳಿರೋ ಟ್ವೀಟ್ಗಳು ಇಲ್ಲಿವರೆಗೂ ಯಾವ್ದು ಸತ್ಯ ಆಗಿದೆ? ಇವ್ರೆ ಸತ್ಯವನ್ನ ಸುಳ್ಳು ಮಾಡೋದು, ಸುಳ್ಳನ್ನ ಸತ್ಯ ಮಾಡೋದ್ರಲ್ಲಿ ತಾನೇ ಇವ್ರು ನಿಪುಣರು. ಇವರು ಇಲ್ಲಿವರೆಗೂ ಯಾವ್ದಾದ್ರು ಮಾಡಿದಾರ? ತೋರಿಸಿ ನನಗೆ, ಪ್ರೂವ್ ಮಾಡಿದಾರ ಯಾವ್ದಾನ? ಸೊ ಅದಕ್ಕೆ ನನ್ನ ಬಿಜೆಪಿ ಅವರಿಗೆ ನಾನು ಸಲಹೆ ನಿನ್ನೆನೂ ಕೂಡ ನಾನು ಹೇಳಿದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಫಸ್ಟು ನಿಮ್ಮ ಕಲಬುರಗಿ ನಾಯಕರ ಇತಿಹಾಸವನ್ನ ತಿಳ್ಕೊಂಡು ಅದಾದ್ಮೇಲೆ ನಮ್ಮ ಹತ್ರ ಬನ್ನಿ, ಚರ್ಚೆಗೆ ನಾವು ರೆಡಿ ಇದ್ದೀವಿ.